ಎಲ್ರಿಗೂ ನಮಸ್ಕಾರ. ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಕಟ್ಟಡ ಅಥವಾ ಮನೆಯ ವಾಸ್ತು. ಹೌದು ಸ್ನೇಹಿತರೆ, ನೀವು ನೋಡಿದಾಗೆ ಈಗ ಕಟ್ಟಡದ ವಾಸ್ತು ಅಥವಾ ಮನೆಯ ವಾಸ್ತು ಅಂಥೇಳಿ ತುಂಬಾ ತಲೆ ಕೆಡಿಸ್ಕೋತಾರೆ. ಮನೆ ಅಂದಮೇಲೆ ಒಂದು ವಾಸ್ತು ಇರಲೇಬೇಕು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಕನಸಿನ ಅರಮನೆಯನ್ನು ಯಾರೋ ದಡಾರ ಅಂಥೇಳಿ ಬೆಳೆಸೋದಿಲ್ಲ. ಇನ್ನು ಯಾರೋ ಬಂದು ಹೇಳಿದ್ರೆ ಅಂಥೇಳಿ ಯಾವುದೋ ಮೂಲೆಯನ್ನು ಕೆಡಬಿಟ್ಟು ಅಲ್ಲಿ ಮತ್ತೊಂದೇನೋ ಕಟ್ಟೋದಿಲ್ಲ. ಹಾಗೆ ಇನ್ನು ವಾಸಿಸ್ತಕ್ಕಂಥ ಸ್ಥಳವನ್ನು ಬಿಟ್ಟು ಹೋಗೋದಂತೂ ಯೋಚನೆಯೇ ಮಾಡಬಾರ್ದು. ಹಿರಿಯರು ಹೇಳುವಾಗೆ ಧೈರ್ಯಂ ಸರ್ವತ್ರ ಸಾಧನಂ ಅಂಥೇಳಿ. ಇದರರ್ಥ ಧೈರ್ಯ ಇದ್ದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂಥೇಳಿ. ಮನೆ ಅಂದಮೇಲೆ ಅದಕ್ಕೊಂದು ನಕ್ಷೆ, ಒಂದು ರೀತಿಯಂತಹ ಆಯಾಮಗಳು ಇರಲೇಬೇಕು. ಸೂರ್ಯ ಹುಟ್ಟುವ ದಿಕ್ಕಿಗೆ ನಾವು ಬಾಗಿಲನ್ನು ಕೂಡಿಸೋದ್ರಿಂದ ಸೂರ್ಯನ ದರ್ಶನವಾಗಿ ಆ ದಿವಸ ಚೆನ್ನಾಗಿ ಹೋಗುತ್ತೆ ಅನ್ನೋದು ವಾಡಿಕೆ. ಯಾವಾಗ ಜೀವನದ ಆಶಾಕಿರಣಗಳು ಸೂರ್ಯನ ಕಿರಣಗಳಂತೆ ಬೆಳಗುತ್ತವೆಯೋ ಆವಾಗ ಮನುಷ್ಯನ ಜೀವನದಲ್ಲಿ ಹುಮ್ಮಸ್ಸು, ಯಶಸ್ಸು ಕೂಡಿರುತ್ತದೆ. ಪಶ್ಚಿಮ ಬಾಗಿಲ ಹಿತ್ತಲದಾಗಿರ್ಬೇಕಂತ ಹೇಳ್ತಾರೆ. ಕಾರಣ ಅಲ್ಲಿಂದ ಬರುವಂಥ ಒಂದು ತಂಪಾದ ಗಾಳಿ ಮತ್ತು ಮಾಡೋಂಥ ಕೆಲಸಕ್ಕೆ ಒಂದು ನೆಮ್ಮದಿ ಮತ್ತು ಆಯಾಸವೆಲ್ಲ ದಣಿವು ಆರಲಿಕ್ಕೆ ಒಂದು ಆ ಪ್ರಶಸ್ತ ಸ್ಥಳ ಸೂಕ್ತವಾಗಿದೆ ಅಂತ ಹೇಳ್ತೀವಿ. ಒಂದು ಪೂರ್ವದ ಎಡಗಡೆ ಪಕ್ಕದಲ್ಲಿರುವುದೇ ಆಗ್ನೇಯ ಮೂಲೆ. ಆ ಮೂಲೆಯಲ್ಲಿ ನಾವು ಅಡುಗೆ ಮನೆಯನ್ನು ಕಟ್ಟೋದ್ರಿಂದ ಬೇಕಾದ ಶಾಖ ಉತ್ಪತ್ತಿಯು ಹೆಚ್ಚಾಗಿ ಮಾಡುವಂಥ ಆಹಾರಗಳು ಬೇಗ ಬೇಯುತ್ತವೆ ಮತ್ತು ಆಹ್ಲಾದಕರವಾಗಿ ರುಚಿಕರವಾಗಿರುತ್ತೆ ಅನ್ನೋದು ಒಂದು ವಾಡಿಕೆಯಾಗಿದೆ. ವಾಯುವ್ಯ ಮೂಲೆಯು ನಿರ್ಗಮವಾಗಿರೋದ್ರಿಂದ ಇಲ್ಲಿ ಮಾಡುವಂಥ ಶೌಚಾಲಯಗಳು ಒಂದು ನಿರ್ಗಮ ಸ್ಥಾನವನ್ನು ಹೊಂದಿ ಶುಚಿಯಾಗಿಡಲು ಮನೆಗೆ ಒಂದು ಸಹಾಯಕ ರೂಪದಲ್ಲಿ ಸ್ಥಳವಾಗಿರುತ್ತೆ. ಈಶಾನ್ಯ ಮೂಲೆ ಹಾಗೆ ಕುಬೇರ ಮೂಲೆ ಅಂತ ಕೂಡ ಕರೀತಾರೆ. ಈ ಒಂದು ಮೂಲೆಯಲ್ಲಿ ಧನ ಆಗಮನ ಆಗಬೇಕಂತ ಹೇಳಿ ಒಂದು ಒಳ್ಳೆಯ ವ್ಯಾಪಾರ ವ್ಯವಹಾರಗಳಿಗೆ ಸೂಕ್ತವಾದ ಒಂದು ಇಲ್ಲೇನಪ್ಪ ಅಂದರೆ ಆರಂಭ ಸಿಗಲಿ ಅಂಥೇಳಿ ಈಶಾನ್ಯ ಮೂಲೆಯಿಂದ ನಾವು ಒಳ್ಳೆಯ ಸ್ಥಿತಿಗತಿಯನ್ನು ಕಾಣಲಿಕ್ಕೆ ಕಿಟಕಿಗಳು ಬಾಗಿಲುಗಳು ಇಡೋದು ಸೂಕ್ತವಾಗಿರುತ್ತೆ. ಮತ್ತು ಹಾಗೆ ಅಲ್ಲಿ ಮಲಗುವ ಕೋಣೆಯನ್ನು ಕೂಡ ನಾವು ಕಟ್ಟಿಸ್ಕೋಬೋದು. ಆದ್ದರಿಂದ ಒಳ್ಳೆ ರೀತಿಯ ಒಂದು ಸಕಾರಾತ್ಮಕ ರೂಪದ ನಮಗೆ ಇಲ್ಲಿ ಶಕ್ತಿಯು ದೊರೆಯುತ್ತದೆ. ಮತ್ತು ಯಾವಾಗಲೂ ಮಲಗಿಕೊಳ್ಳುವಾಗ ಪೂರ್ವ ಪಶ್ಚಿಮ ಮುಖವಾಗಿ ಮಲ್ಕೊಳ್ಬೇಕು. ಯಾಕಂದರೆ ಯಾವಾಗಲೂ ಸಕಾರಾತ್ಮಕ ಶಕ್ತಿಯು ಮತ್ತು ಭೂಮಿಯ ಮೇಲಿರುವಂತಹ ಅಕ್ಷಾಂಶ ರೇಖಾಂಶದ ಮೂಲಕ ಇಲ್ಲಿ ಸಕಾರಾತ್ಮಕ ಶಕ್ತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವಾಗಲೂ ಮುಂಭಾಗಕ್ಕೆ ಹೋಗುವಾಗ ನಾವು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಾಗಿ ಹೋಗಬೇಕು. ಯಾಕಂದರೆ ಹೋಗುವ ಕಾರ್ಯವು ಯಶಸ್ಸು ಸಿಗಲಿ ಅಥವಾ ಆ ಒಂದು ಮೂಲೆಯಿಂದ ಬೆಳೆದು ಬರುವಂತಹ ಸಕಾರಾತ್ಮಕ ಶಕ್ತಿ ನಮಗೆ ಸಿಗಲಿ ಅಂಥೇಳಿ ನಾವು ಪ್ರಾರ್ಥಿಸಿಕೊಂಡು ಆ ದಿಕ್ಕಿಗೆ ನಾವು ಇಲ್ಲಿ ತಲೆ ಹಾಕಿ ಹೋಗಬೇಕು. ಇಲ್ಲಿ ನಾವು ನೈಋತ್ಯ ದಿಕ್ಕನ್ನು ನೋಡಿದಾಗ ಇದು ಈಶಾನ್ಯದ ವಿರುದ್ಧ ದಿಕ್ಕಾಗಿರೋದ್ರಿಂದ ಇಲ್ಲಿ ನಾವೊಂದು ಅತಿಥಿ ಸತ್ಕಾರದ ಕೋಣೆ ಅಥವಾ ಅತಿಥಿಗಳಿಗೆ ಬಂದಾಗ ಇಳ್ಕೊಳ್ಳಿಕ್ಕೆ ಅಂಥೇಳಿ ಇಲ್ಲಿ ನಾವು ಒಂದು ಕೋಣೆಯನ್ನು ಕಟ್ಟಿಸ್ಬೋದು. ಮತ್ತು ನಾವು ಕೂಡಿರುವಂಥ ವಸ್ತುಗಳು ಕೂಡ ಇಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೊಂದುತ್ತವೆ ಮತ್ತು ಒಳ್ಳೆಯ ರೀತಿಯ ಪ್ರಭಾವ ಬೀರಲಿಕ್ಕೆ ಇಲ್ಲಿ ನಾವು ಈಶಾನ್ಯ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಅತಿಥಿ ಗೃಹ ಅಥವಾ ಅತಿಥಿ ರೂಮನ್ನು ಕಟ್ಬೋದು. ಯಾವಾಗಲೂ ಮನೆಗಳಿಗೆ 4 ಮೂಲೆಗಳ ಆಕಾರ ಹೊಂದಿರೋ ಮನೆಯನ್ನು ಕಟ್ಟಬೇಕು. ಯಾಕಂದರೆ 5 ಮೂಲೆ ಆಕಾರ ಮನೆ ಯಜಮಾನಿಗೆ ಶ್ರೇಯಸ್ಸಲ್ಲ. 5 ಮೂಲೆ ಆಗೋದ್ರಿಂದ ನಾನಾ ಥರದ ವಿಚಾರಗಳು, ಬಾಧೆಗಳು, ನಕಾರಾತ್ಮಕ ಶಕ್ತಿಗಳು ಯಜಮಾನನಿಗೆ ಅದು ತೊಂದರೆಯನ್ನು ಕೊಡ್ತವೆ. ಚೌಕಾಕಾರದ ಮನೆ ಇದ್ದಲ್ಲಿ ಶ್ರೇಯಸ್ಸು, ಸಕಾರಾತ್ಮಕ ಶಕ್ತಿ ಮತ್ತು ಅದೇ ರೀತಿಯಾಗಿ ಮನೆಯು ಬೆಳವಣಿಗೆಯನ್ನು ಹೊಂದುತ್ತೆ. ಒಂದು ವೇಳೆ ಮನೆಯ ಆಕಾರವನ್ನು ಬದಲಾಯಿಸುವ ಇಚ್ಛೆ ಇದ್ದಲ್ಲಿ ಅದಕ್ಕೆ ತಕ್ಕ ಹಾಗೆ ಸಕಾರಾತ್ಮಕ ನಿಯಮಗಳನ್ನು ಅಳವಡಿಸಿಕೊಂಡು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಲಿಕ್ಕೆ ಮೊದಲಿಂದಲೇ ನಾವು ತಯಾರಿಯನ್ನು ಮಾಡ್ಕೋಬೇಕು. ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿದ ನಂತರ ಅಥವಾ ವಾಸ್ತು ಶಾಂತಿ ಮಾಡಿದ ನಂತರ ಎಂದಿಗೂ ಒಡೆಯಬಾರದು. ಅಥವಾ ಆ ರೀತಿ ಎಲ್ಲಾದರೂ ಒಂದು ನಾವು ಕಾರ್ಯಕ್ರಮ ಕೈಗೊಂಡಲ್ಲಿ ಅದಕ್ಕೆ ತಕ್ಕಾಗ ಶಾಂತಿ ಮುಹೂರ್ತಗಳನ್ನು ಮತ್ತು ಅಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಲಿಕ್ಕೆ ಬೇಕಾದಂತಹ ಪ್ರಸಂಗಗಳನ್ನು ನಾವಲ್ಲಿ ತಯಾರಿಸಿಕೊಳ್ಳಬೇಕು. ಮನೆಯನ್ನು ಆಗಾಗ ಒಡೆದು ಕಟ್ಟುವುದು ಶ್ರೇಯಸ್ಸಲ್ಲ. ಒಮ್ಮೆ ವಾಸ್ತು ಶಾಂತಿ ಆದಮೇಲೆ ಅಲ್ಲಿಗೆ ಬರುವಂಥ ಸಕಾರಾತ್ಮಕ ಶಕ್ತಿಗಳು ನೆಲೆಸಲಿಕ್ಕೆ ಪ್ರಾರಂಭ ಮಾಡ್ತವೆ. ದಿನದ ಪೂಜೆ, ಹೋಮ, ಹವನ, ನಿತ್ಯ ಮಂಗಳ ಗೀತೆ ಮತ್ತು ದೇವರ ಪೂಜೆಯಿಂದ ಆ ಒಂದು ಮನೆಯು ಸ್ವರ್ಗವಾಗಲು ಸಂಶಯವಿಲ್ಲ. ಅದೇ ರೀತಿಯಾಗಿ ಸಕಾರಾತ್ಮಕ ಆಲೋಚನೆಯಿಂದ ನಾವು ಮುಂದುವರೋಣ ಅಂಥೇಳಿ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ, ಹಾಗೆ ಬೆಳೆಸೋಣ. ದಾನ ಧರ್ಮ ಮಾಡಿದ ಪುಣ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳೇ ಮನೆಯನ್ನು ಭದ್ರವಾಗಿಸುತ್ತವೆ. ನಿಮಗೇನಾದರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದೇ ರೀತಿಯಾದಂಥ ಮಾಹಿತಿಯೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.